ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಎಲ್ಲಿಗಪ್ಪ ಹೋಗ್ತಾರೆ ಅಂದರೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಮಮ್ಮಿ ಮನೆಗೆ. ಹಾಗೆ ಸ್ವಲ್ಪ ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗ್ ಎಲ್ಲ ಇದೆ. ಸೊ ಅದಕ್ಕಂತ ನಾನು ಮತ್ತು ಧೃತಿ ಹೋಗ್ತಾ ಇದ್ದೀವಿ. ಧೃತಿ ನಿಮಗೆ ಹಾಯ್ ಹೇಳ್ತಾ ಇದ್ದಾಳೆ. ಚಿನ್ನಿ ಬಂದು ನಮಗೆ ಟ್ರೈನ್ ಎಕ್ಸಕ್ಕೆ ಬರ್ತಾ ಇದ್ದಾರೆ. ಹಾಗೆ ಆನ್ ದ ವೇ ನೀವು ನೋಡ್ಬೋದು, ಎಳ್ನೀರು ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ವಿ. ಬಟ್ ನಾನು ಈ ಥರ ಸ್ವಲ್ಪ ಯೆಲ್ಲೋಯಿಶ್ ಆರೆಂಜ್ ಕಲರ್ ನಾನು ನೋಡಿದ್ದು ಫಸ್ಟ್ ಟೈಮ್. ನೀವು ನೋಡ್ಬೋದು ಧೃತಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ, ಟ್ರೈನ್ ಬರೋದು ತುಂಬಾ ಲೇಟ್ ಆಯಿತು, 1 hour ಮೇಲೆ. ಬಟ್ ಅವಳು ಎಂಜಾಯ್ ಮಾಡ್ತಾ ಇದ್ಲು. ಅಲ್ಲಿ ಹೋಗೋದು, ಹೂವೆಲ್ಲ ಕಿತ್ಕೊಂಬರೋದು, ಎಷ್ಟು ಹೂವು ಕಿತ್ತಾಕಿದ್ದಾಳೆ ಅಂದರೆ ಅಷ್ಟು ಕಿತ್ತಾಕಿದ್ಲು. ಅಲ್ಲೆಲ್ಲ ಪ್ಲ್ಯಾಂಟ್ಸ್ ಹತ್ರ ಇದ್ದಿದ್ದು. ಮತ್ತು ಈ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತು. ಹಾಗೆ ಇಲ್ಲಿ ಟ್ರೈನಲ್ಲಂತೂ ಧೃತಿ ಇನ್ನೂ ಸಖತ್ ಎಂಜಾಯ್ ಮಾಡಿದ್ಲು. ಬೇರೆಯವ್ರು ಯಾರಂತಲೇ ಗೊತ್ತಿಲ್ಲ, ಅವ್ರ ಜೊತೆ ಎಲ್ಲ ಹೋಗಿ ಮಾತಾಡೋದು, ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿದ್ಲು. ನನಗೆ ಈ ಥರ ವ್ಯೂ ಅಂದರೆ ತುಂಬ ಇಷ್ಟ. ಸೊ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಮೇಕಪ್ ಆಗಲಿ, ಸ್ಯಾರಿ ಡ್ರಾಪಿಂಗ್, ಹೇರ್ ಸ್ಟೈಲ್ ಬೇಕಂದರೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ. ಬೆಂಗಳೂರು ಆದರೂ ಪರವಾಗಿಲ್ಲ, ಇಲ್ಲ ಆಂಧ್ರ ಆದರೂ ಪರವಾಗಿಲ್ಲ, ಎಲ್ಲಿದ್ರೂ ನಾವು ಬಂದು ಮಾಡ್ಕೊಡ್ತೀವಿ. ಸಿಂಪಲ್, HD, ವಾಟರ್ ಪ್ರೂಫ್, ಗ್ಲಾಸಿ ಮೇಕಪ್ ಎಲ್ಲ ಥರದ್ದು ಇದೆ. ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಾವು ಬರ್ತೀವಿ. ಮತ್ತು ಜ್ಯುವೆಲ್ಸ್ ಕೂಡ ರೆಂಟ್ ಇದೆ, ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ನೀವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತಲೇ ನಂಗೆ ಗೊತ್ತಿಲ್ಲ, ಧೃತಿಗೂ ಗೊತ್ತಿಲ್ಲ. ಬಟ್ ಹೋಗಿ ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆನೇ ಎಷ್ಟೊತ್ತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಲು. ನಾವೇನಕ್ಕಪ್ಪ ಈಗ ಹೋಗ್ತಾ ಅಂದರೆ, ನಮ್ಮ ಡ್ಯಾಡಿ ಇದ್ದಾರಲ್ಲ, ಅವ್ರ ಅಕ್ಕನ ಮಗನ ಹೆಂಡ್ತಿದು ಶ್ರೀಮಂತ, ಅಂದರೆ ನಮ್ಮ ಅಕ್ಕದು. ಸೊ ಅವ್ರಿಗೆ ಸ್ಯಾರಿ ಡ್ರಾಪಿಂಗ್ ಮತ್ತು ಹೇರ್ ಸ್ಟೈಲ್ ಮಾಡೋಕ್ಕೆ ಹೊರಟ್ವಿ. ಆಲ್ರೆಡಿ ಟ್ರೈನ್ ಇಳಿದು ನಮ್ಮಪ್ಪಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಮ್ಮಪ್ಪನೂ ಫೈನಲಿ ಬಂದರು. ಪಾಪ ಅವರು ಡ್ಯೂಟಿ ಮುಗಿಸ್ಕೊಂಡು ನಮ್ಮನ್ನ ಬಂದು ಯಲಹಂಕದಲ್ಲಿ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟೊತ್ತಾದರೂ ಓಡಾಡ್ತಾ ಇರ್ತಾರೆ ಜನಗಳು. ಸೊ ನೀವು ನೋಡ್ಬೋದು ಎಲ್ಲ ಪ್ರಿಪ್ರೇಷನ್ ಯಾವ ಥರ ನಡೀತಾ ಇದೆ ಅಂತ. ನಮ್ಮ ಅಕ್ಕ ಆನಿಯನ್ ಕೊಯ್ತಾ ಇದ್ದಾರೆ, ಆಳು. ಅದಕ್ಕೆ ನಮ್ಮ ಡ್ಯಾಡಿ ಏನೋ ಕಮೆಂಟ್ ಪಾಸ್ ಮಾಡ್ತಾಯಿದ್ರು. ಸೊ ಒಂಥರ ಚೆನ್ನಾಗಿತ್ತು ಆ ವೈಬು. ಸೊ ಇಲ್ಲಿ ಡೆಕೋರೇಷನ್ ಆಗ್ತಾಯಿತ್ತು ಹಾಲಲ್ಲಿ. ಸೊ ಧೃತಿ ಅಂತೂ ಮಲ್ಗೆ ಇಲ್ಲ, ಅವಳಂತೂ ಏನೋ ಕ್ಯೂರಿಯಸ್ ಆಗಿ ನೋಡ್ಕೊಂಡೇ ಇದ್ಲು, ಎಷ್ಟೊತ್ತಾದರೂ ಮಲ್ಗೆ ಇಲ್ಲ. ಸೊ ಅವ್ರು ಡೆಕೋರೇಷನ್ ಅವ್ರು ಬಂದಿದ್ರು, ಅದೆಲ್ಲ ಮುಗ್ಸೋಕೆ ಮೇ ಬಿ 3 ಆಯಿತು ಅಂದರು ನನ್ನ ತಮ್ಮ. ಬಟ್ ಎಕ್ಸಾಕ್ಟ್ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಡೆಕೋರೇಷನ್ ಏನಾದರೂ ಬೇಕಂದರೆ ನಂಗೆ ಕಮೆಂಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ನ್ಯಾಚುರಲ್ ಫ್ಲವರ್ಸಿಂದ ತಂದಿದ್ರು. ತುಂಬಾ ಲುಕ್, ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಆರೆಲ್ಲ ಅವ್ರು ರೆಡಿ ಮಾಡ್ಕೊತಾಯಿದ್ರು. ಸೊ ಬಿಡೋಕ್ಕೆ ಯಾವ ಥರ ಫೈನಲ್ ಡೆಕೋರೇಷನ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನೈಟ್ ವೀಡಿಯೋ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದು ಇಡ್ಲಿ ಎಲ್ಲ ತಿಂದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನನ್ನದೇ ಬಂದಿರುತ್ತೆ. ಸೊ ತುಂಬ ದಿನ ಆಯಿತು ಲೆಂತಿ ವೀಡಿಯೋ ಮಾಡಿ. ಸೊ ಎಲ್ಲ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೆ. ಸೊ ಇವತ್ತಿನ ಲಾಗ್ ಬಂದು ಶ್ರೀಮಂತ ಇರುತ್ತೆ ನಮ್ಮ ಅಕ್ಕದು. ಸೊ ಅದಕ್ಕೆ ನಾನು ಹೇರ್ ಸ್ಟೈಲು ಮಾಡ್ತಾಯಿದ್ದೀನಿ. ಸೊ ಯಾವ ಥರ ನಡೆಯುತ್ತೆ ಡೇ, ಏನೇನು ಫನ್ನಾಗಿರುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ, ಬನ್ನಿ. ಇದ್ದು ಇನ್ನೂ ಟಿಫನ್ ಆಗಿದೆ. ಸೊ ಆಮೇಲೆ ಸಿಗ್ತೀನಿ, ಬಾಯ್. ನೀವು ನೋಡ್ಬೋದು ಫೈನಲ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೆಕೋರೇಷನ್ನು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಮ್ಮ ಅಕ್ಕ ಹೆಸರು ಚೈತ್ರ. ಸೊ ಆ ಬೋರ್ಡ್ ಕೂಡ ಈಚೆ ಇಕ್ತೀವಿ, ಸದ್ಯಕ್ಕೆ ಇಲ್ಲಿ ಇಕ್ಕಿದ್ದೀವಿ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಇಲ್ಲ ಆಲ್ರೆಡಿ ಭಟ್ರು ಬಂದು ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಇವ್ರು ಬಂದು ನಮ್ಮಪ್ಪ ಫ್ರೆಂಡೇ, ಮತ್ತು ಅವ್ರಿಗೂ ಚಾರ್ಜಸ್ ಇದೆ, ಇಲ್ಲ ಅಂತಲ್ಲ. ಸೊ ಧೃತಿ ಮತ್ತು ಅವ್ರ ತಾತ ಹತ್ರನೇ ಇದ್ಲು. ಸೊ ನೀವು ನೋಡ್ಬೋದು ಬ್ರೇಕ್ಫಾಸ್ಟ್ಗೆಲ್ಲ ಅರೇಂಜ್ ಮಾಡ್ತಾಯಿದ್ದಾರೆ. ಸೊ ನಾವು ಒಂದು ಸ್ವಲ್ಪ ಇಡ್ಲಿ ತಿನ್ಕೊಂಬಿಟ್ವಿ. ಸೊ ಫೈನಲ್ ನಾವೇ ಈ ಥರ ಎಲ್ಲ ಮನೇಲೆಲ್ಲ ಮಾಡಿದ್ರು. ಪ್ಯಾಕಿಂಗ್ ಆಗಲಿ ಎಲ್ಲ ನಮ್ಮ ಮಾವ ಮಾಡಿದ್ದು, ನಾನೇನು ಮಾಡಿಲ್ಲ. ಸೊ ಈ ಥರ ಫೈನಲ್ ಔಟ್ಪುಟ್. ಹಾಗೆ ನಮ್ಮ ಅತ್ತೆ ಎಲ್ಲ ಜೋಡಿಸ್ಕೊತಾ ಇದ್ರು, ಇನ್ನು ಮಿಕ್ಕಿರೋ ಐಟಮ್ಸ್, ಚಕ್ಲಿ, ನಿಪ್ಪೋಟ್ ಆ ಥರ. ಸೊ ನಾನು ಮತ್ತೆ ರೆಡಿ ಆಗೋದೆ. ಈಗ ಹೊಳ್ತಾ ಇದ್ದೀನಿ. ಸೊ ಬೇಗ ಹೋಗೋಣ. ಇವಳು ನೋಡಿ ಫುಲ್ ಹೊಡ್ಕೊಂಬರ್ತಿದ್ದಾಳೆ. ಸೊ ಆಫ್ ದಾರಿಗೆ ಬಂದಿರಿ, ಇನ್ನು ಆಫ್ ದಾರಿಗೆ ಹೋಗ್ಬೇಕು. ಸೊ ಈ ಥರ ರೆಡಿ ಆಗಿದ್ದೀನಿ.
ಸೊ ಎಲ್ಲ ಔಟ್ಪುಟ್ ಆದಮೇಲೆ ತೋರಿಸ್ತೀನಿ. ಬಾಯ್ ಬಾಯ್. ಹಾಯ್ ಮಾಡೆ. ಸೊ ನಾನು ಮನೆಗೆ ಹೋಗಿ ಬರೋದಷ್ಟು ಇಷ್ಟು ಅರೇಂಜ್ ಮಾಡಿ ಬಿಟ್ಟಿದ್ರು ಆಲ್ರೆಡಿ. ಸೊ ಅದಾದಮೇಲೆ ನನ್ನ ತಂಗಿ ಕರ್ಲ್ಸ್ ಬೇಕು ಅಂತ ಹೇಳಿದ್ಲು. ಅಕ್ಕಗೆ ಆಲ್ರೆಡಿ ರೆಡಿ ಮಾಡಿ ಕಳಿಸ್ಬಿಟ್ವಿ. ಸೊ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ, ಟೈಮೇ ಇರಲಿಲ್ಲ, ಆಗಿಲ್ಲ ಅಂತ ಇರೋ ಅದ್ರಲ್ಲಿ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಸೊ ಅವಳಿಗೆ ಕರ್ಲ್ಸ್ ಮಾಡ್ತಾ ಇದ್ದೆ ನಾನು. ಸೊ ಸ್ಪ್ರೇ ಎಲ್ಲ ಜಾಸ್ತಿ ಹೊಡಿಬೇಡ ಅಂತ ಎಲ್ಲ ಹೇಳ್ತಾ ಇದ್ಲು. ಸೊ ಅದಕ್ಕೆ ಹೊಡಿತಾ ಇದ್ದು ಹೊಡಿ ಅಂತ ಕೊಡ್ತಾ ಇದ್ಲು. ಸೊ ಕರ್ಲ್ಸ್ ಎಲ್ಲ ಮಾಡಿ ಇನ್ನೆಲ್ಲ ಮುಗಿಸಿ ನಾನು ರೆಡಿ ಆಗೋಕ್ಕೆ ಮಧ್ಯಾಹ್ನ ಆಗೋಯ್ತು ಫ್ರೆಂಡ್ಸ್. ಇನ್ನು ಸರಿ ಅಂದ್ಬಿಟ್ಟು ಬಂದ್ವಿ. ಅಷ್ಟೊತ್ತಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಚೆನ್ನಾಗಿತ್ತು, ಆ ವೈಬ್ ಏನಿತ್ತು ಅದು ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಹೇಗೆ ಕಾಣಿಸ್ತೇನೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಅದಾದಮೇಲೆ ನಮ್ಮ ಮಾವ ಕೂತ್ಕೊಂಡಿದ್ರು. ಇವ್ರನ್ನ ನಾನು ನಿಮ್ಗೆ ತೋರಿಸಿರಲಿಲ್ಲ, ಆ್ಯಕ್ಚುಲಿ ತುಂಬ ದಿನ ಆಗಿತ್ತು. ಸೊ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು, ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಒಳಗಡೆ ಹೋದರೆ ನಮ್ಮ ಅಕ್ಕ, ಇನ್ನೊಂದು ಅಕ್ಕ ಗೌರವ್, ಗಣಿಕಾ ಎಲ್ಲ ಫೋಟೋಸ್ ತೊಗೊತಾಯಿದ್ರು. ಇವ್ರು ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮ ಅಕ್ಕ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಸೊ ಧೃತಿ ಅಂತೂ ನನ್ನ ಮೇಲೆ ಕೋಪಿಸ್ಕೊಂಬಿಟ್ಟಿದ್ಲು. ನಾನೇನೋ ಹೇಳಿದೆ ಅದಕ್ಕೆ ಕೋಪಿಸ್ಕೊಂಬಿಟ್ಲು. ಅದಾದಮೇಲೆ ಊಟಕ್ಕೆ ಬಂದ್ವಿ. ಊಟ ಮಾಡೋಕ್ಕೆ ಆಲ್ರೆಡಿ 2 ಹಂಗಾಗೋಗಿತ್ತು. ಸೊ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ, ಮಾತಾಡ್ತಾನೆ ಇದ್ವಿ. ಅಮ್ಮ ಕೂಡ ಏನೋ ತೀಟೆ ಮಾಡ್ಕೊಂಡಿದ್ಲು. ಸೊ ಅದ್ರ ಬಗ್ಗೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಚೆನ್ನಾಗಿತ್ತು ಊಟ ಎಲ್ಲ, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸೊ ದೇವ್ರ ಮನೆಯಲ್ಲಿ ಈ ಥರ ಅಲಂಕಾರ ಮಾಡಿದರು. ಸೊ ಅದನ್ನು ನೋಡಿಸ್ಬೇಕಿತ್ತು, ಆದರೆ ಎಂಡಿಂಗಲ್ಲಿ ತೋರಿಸ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಸೊ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ಸೊ ನಮ್ಮ ಅತ್ತೆ ನಮ್ಮ ಮಾವಾಗ ಊಟ ಮಾಡಿಸ್ತೀನಿ ಅಂದರು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಎಲ್ಲನೂ ಒಂದು ರೌಂಡ್ ನೋಡ್ಸೋಣ ಅಂತ ಬಂದ್ವಿ. ಎಲ್ಲ ನಾವೇ ಬಡಿಸ್ತಾಯಿತ್ತು, ಭಟ್ರೇನೇನು ಇಕ್ಕಿರಲಿಲ್ಲ. ಸೊ ಮಾಡೋಕ್ಕೆ ಮಾತ್ರ ಇವರೆಲ್ಲ ನಮ್ಮ ಅಕ್ಕ, ಗಣಿಕಾ ಅವರೆಲ್ಲ ತಿಂತಾಯಿದ್ರು. ಅದಾದಮೇಲೆ ನಮ್ಮ ಅಕ್ಕ ದೊಡ್ಡ ಮಗಳು, ಇವಳು ಚಿಂಟು ಅಂತ, ಅವಳ ರಿಯಲ್ ಹೆಸರು ವಿನುತಾ. ಸೊ ಇವ್ರು ನಮ್ಮ ಮಾವ. ಸೊ ಅವಳನ್ನ ಚಿಕ್ಕ ವಯಸ್ಸಲ್ಲಿ ಈ ಥರ ಎತ್ಕೊಂಡಿದ್ರು. ಸೊ ದೊಡ್ಡವರಾದ್ಮೇಲೆ ಎತ್ಕೊಬೇಕು ಅಂದ್ಬಿಟ್ಟು ಆ ಫೋಟೋಸ್ ಇರಲಿ ಅಂತ ಎತ್ಕೊತಾಯಿದ್ರು. ಇವರು 2ನೇ ಮಾವ. ಸೊ ನಮ್ಮ ಅಕ್ಕ ನಾವು ಎಲ್ಲ ಕೂತ್ಕೊಂಡು ಡಿವೈಡ್ ಮಾಡ್ಕೊತಿದ್ವಿ, ಯಾರಿಗೆ ಎಷ್ಟೆಷ್ಟು ಬೇಕು ಏನು ಅಂತ, ಚಾಕ್ಲೇಟ್ಸು ಅವೆಲ್ಲ. ಸೊ ಆ ಥರ ಕಿತಾಬದಿ ಕೆಲಸ ಮಾಡಿಕೊಂಡು ಇದ್ವಿ. ಅಮ್ಮ ಅಂತೂ ಎತ್ಕೊಂಬಂದು 1 2 3 4 ಅಂತ ಚಾಕ್ಲೇಟ್ಸ್ನ ಕೊಡ್ತಾನೆ ಇದ್ಲು. ಸೊ ಅದೆಲ್ಲ ಆದಮೇಲೆ ನನಗೆ ಅರ್ಶಿನ ಕುಂಕುಮ ಕೊಟ್ಟರು. ಅದು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಸೊ ಯಾರೂ ಇರಲಿಲ್ಲ. ಸೊ ಇದಾದಮೇಲೆ ನಮ್ಮ ಅಕ್ಕಂದಿರಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು. ಅವ್ರಿಗೆ ಗೌರಿ ಹಬ್ಬಕ್ಕೆ ಕೊಟ್ಟಿರಲಿಲ್ಲ. ಸೊ ನನಗೂ ಅಷ್ಟೇ ಗೌರಿ ಹಬ್ಬಕ್ಕೆ ಕೊಡ್ತಾರೆ ನಮ್ಮತ್ತೆ. ಸೊ ಎಲ್ಲರಿಗೂ ಕೊಟ್ಟರು. ಅದಾದಮೇಲೆ ನಾನು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊರಿಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗೀತು. ಅದಾದಮೇಲೆ ಮನೆಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಸ್ಟಾರ್ಟ್ ಆದ್ವಿ ಹೊರಡೋಕ್ಕೆ. ಸೊ ನೀವು ನೋಡ್ಬೋದು ಇಲ್ಲಿ ಧೃತಿ ಏನು ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಸೊ ಎಲ್ಲ ಕಿತ್ಕೊಂಡು ನೋಡ್ರಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು. ಸೊ ಏನಂದರೆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಅನ್ನೋದು ಮೇನ್, ನನಗೆ ಗೊತ್ತಿರೋ ಪ್ರಕಾರ. ಆದಷ್ಟು ಖುಷಿ ಅದು ಕೊಡಲ್ಲ. ಇವ್ರು ಯಾರು ಗೌರಿ ಹಬ್ಬಕ್ಕೆ ಬಂದಿಲ್ಲ. ಸೊ ಅದಕ್ಕೋಸ್ಕರ ಈಗ ಕೊಡ್ತಾ ಇದ್ದಾರೆ. ಮಧ್ಯದಲ್ಲಿ ಕೂತಿರೋ ಫಸ್ಟ್ ಅಕ್ಕ, ಈ ಕಡೆ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ರಲ್ಲ ಅವ್ರು ಸೆಕೆಂಡು, ಇವ್ರು ಥರ್ಡು. ಸೊ ಅವರೆಲ್ಲ ನಮ್ಗೆ ಅರ್ಶಿನ ಕುಂಕುಮ ಕೊಟ್ಟಾದ್ಮೇಲೆ ನಮ್ಮ ಅಕ್ಕ ಕೂಡ ಅವರು ಅರ್ಶಿನ ಕುಂಕುಮ ಇಡ್ತಾಯಿದ್ರು. ಸೊ ಅದಾದಮೇಲೆ ಸೀದಾ ಬಸ್ ಎಕ್ಕಿ. ಸೊ ನಾನು ಧೃತಿ, ಅವ್ರ ತಾತ ಕಾಸು ಕೊಟ್ಟಿದ್ರೆ ನನ್ನ ಕೈಗೆ ಕೊಟ್ಟೆ ಇಲ್ಲ, ಅವಳೇ ಹಿಡ್ಕೊಂಡಿದ್ಲು. ಸೊ ನಾನು ಧೃತಿ ಮತ್ತು ಮಮ್ಮಿ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಮ್ಮಿ ರೈಲ್ವೆ ಸ್ಟೇಷನ್ಗೆ ಬಂದು ಬಿಡ್ತೀನಿ ಅಂತ ಹೇಳಿದರು. ಸೊ ಇದಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್